ಪ್ರಪ್ರಥಮವಾಗಿ ನಮ್ಮ ಒಂದು ಟ್ಯಾಗ್ ಲೈನ್ ಏನು ಹೇಳುವುದಂದ್ರೆ, ಇದು ಸಂಕಷ್ಟದ ಸೂಚನೆ ಅಲ್ಲ, ಜವಾಬ್ದಾರಿಯುತ ನಾಯಕತ್ವದ ಸಂಕೇತ ಅಂತ ನಾವು ಹೇಳಿ ಬಯಸ್ತೇವೆ. ಭಾರತ ಇಂದು ಸವಾಲುಗಳನ್ನು ಮಾತ್ರ ಎದುರಿಸ್ತಾ ಇಲ್ಲ, ಅದನ್ನು ಅವಕಾಶಗಳನ್ನಾಗಿ ಕೂಡ ಪರಿವರ್ತನೆ ಮಾಡ್ತಾ ಇದೆ. ಕೋವಿಡ್ ಸಂದರ್ಭದಲ್ಲಿ ಕೂಡ ನಾವು ನೋಡಿರಬಹುದು. ನಾವು ಕೋವಿಡ್ ಲಸಿಕೆ ಉತ್ಪಾದನೆ ಮಾಡಿ ನಮ್ಮ ಜನರಿಗೆಲ್ಲ ಹಂಚಿದ್ದಲ್ಲದೆ ಅನೇಕ 100ಕ್ಕಿಂತ ಹೆಚ್ಚು ದೇಶಕ್ಕೆ ನಾವು ಕೆಲವರಿಗೆ ಫ್ರೀ ಕೊಟ್ಟಿದ್ದೇವೆ, ಕೆಲವರಿಗೆ ಕೊಟ್ಟಿದ್ದೇವೆ. ಆದ್ದರಿಂದ ನಮ್ಮ ಒಂದು ಬಾಂಧವ್ಯ ಜಗತ್ತಿನಾದ್ಯಂತ ಉತ್ತಮವಾಗಿದೆ ಅಂತ ಹೇಳಲಿಕ್ಕೆ ಬಯಸ್ತೇನೆ. ಈ 7 ಸೂತ್ರ ಎಲ್ಲರಿಗೂ ಗೊತ್ತಿದ್ದದೆ. ಪ್ರಪ್ರಥಮವಾಗಿ ಪೆಟ್ರೋಲ್ ಡೀಸೆಲ್ ಉಳಿತಾಯ ಮಾಡಿ, ಚಿನ್ನದ ಖರೀದಿಯನ್ನು 1 ವರ್ಷ ಮುಂದೂಡಿ, ಅಗತ್ಯ ಇದ್ದರೆ ಮಾಡಬೇಕು, ಅಗತ್ಯ ಇಲ್ಲದಲ್ಲಿ ಆಸ್ ಎ ಇನ್ವೆಸ್ಟ್ಮೆಂಟ್ ಮಾಡೋದಾದರೆ ಪೇಪರ್ ಗೋಲ್ಡ್ ಅಥವಾ ETF ಅಲ್ಲಿ ಮಾಡಬಹುದು. ಮತ್ತು ವರ್ಕ್ ಫ್ರಮ್ ಹೋಮ್ ಅಥವಾ ವರ್ಚುವಲ್ ಮೀಟಿಂಗ್ ಅದಕ್ಕೆ ಜಾಸ್ತಿ ಒತ್ತು ಕೊಡಿ. ಅಡುಗೆ ಎಣ್ಣೆ ಮಿತವಾಗಿ ಬೆಳೆಸಿ, ವಿದೇಶಿ ವಿನಿಮಯ ಉಳಿಸಿ, ವಿದೇಶಿ ವಸ್ತುಗಳನ್ನು ಆದಷ್ಟು ಬಳಸೋದು ಕಮ್ಮಿ ಮಾಡಿ, ಮತ್ತು ಫಾರಿನ್ ಟ್ರಾವೆಲ್ ಅದನ್ನು ಕಮ್ಮಿ ಮಾಡಿ ನಮ್ಮ ದೇಶದಲ್ಲೇ ಉತ್ತಮ ಪ್ರವಾಸಿ ತಾಣಗಳಿವೆ, ಅಲ್ಲಿ ಭೇಟಿ ಕೊಡಿ. ಮತ್ತು ಕೆಮಿಕಲ್ ಯುಕ್ತ ರಸಗೊಬ್ಬರ ಅದನ್ನು ಕೂಡ ಆದಷ್ಟು ಬಳಸುವುದನ್ನು ಕಮ್ಮಿ ಮಾಡಿ ಅಂತ. ಇದೆಲ್ಲ ಒಂದು ಗಿಸ್ಟ್. ಇದಕ್ಕೆ ಕಾರಣ ಏನಂತ ಹೇಳಿದರೆ, ನಮ್ಮ ದೇಶದಲ್ಲಿ ಒಟ್ಟು ಆಮದು ಬಿಲ್ $775 ಬಿಲಿಯನ್ ವರ್ಷಕ್ಕೆ. ಅದರಲ್ಲಿ ಕೇವಲ 4 ಸರಕುಗಳ ಬೆಲೆ $240 ಬಿಲಿಯನ್ ಆಗಿದೆ. ಪ್ರಪ್ರಥಮವಾಗಿ ನಮ್ಗೆ ಗೊತ್ತಿರಬಹುದು, 85% ಆಫ್ ಅವರ್ ಕ್ರೂಡ್ ಆಯಿಲ್ ನಾವು ಇಂಪೋರ್ಟ್ ಮಾಡ್ತಾ ಇದ್ದೇವೆ, ನಮ್ಮಲ್ಲಿ ಇಲ್ಲ. 85%, ಅದು $135 ಬಿಲಿಯನ್. ಚಿನ್ನ $72 ಬಿಲಿಯನ್. ಸಸ್ಯಜನ್ಯ ಎಣ್ಣೆ $19 ಬಿಲಿಯನ್. ರಸಗೊಬ್ಬರ $14 ಬಿಲಿಯನ್. ಅಂದರೆ ಒಟ್ಟಿಗೆ $240 ಬಿಲಿಯನ್ ಕೇವಲ 4 ವಸ್ತುಗಳಿಂದ ಆಗ್ತಾ ಉಂಟು. ಇದು ನಮ್ಮ ಟೋಟಲ್ ನಾವು ಆಮದು ಮಾಡ್ತೇವಲ್ಲ ಅದರ 31% ಆಗಿದೆ. ಚಿನ್ನ 10% ಚಿನ್ನವೇ ಆಗಿದೆ. ಚಿನ್ನ ಬಳಕೆದಾರ ರಾಷ್ಟ್ರಗಳಲ್ಲಿ ಭಾರತ ಮಂಚೂಣಿಯಲ್ಲಿದೆ. ಪ್ರತಿ ವರ್ಷ 700ರಿಂದ 900 ಟನ್ ಚಿನ್ನ ನಾವು ಆಮದು ಮಾಡ್ಕೊಳ್ತಾ ಇದ್ದೇವೆ. ಇದಕ್ಕೆ $72 ಬಿಲಿಯನ್ ವಿದೇಶಿ ವಿನಿಮಯ ವೆಚ್ಚವಾಗ್ತಾ ಉಂಟು. 24-25 ಸಾಲಿನಲ್ಲಿ ಟ್ರೇಡ್ ಡೆಫಿಸಿಟ್ ಅಂತ ಹೇಳ್ತೇವೆ ನಾವು. ಅಂದರೆ ಎಕ್ಸ್ಪೋರ್ಟ್ಗಿಂತ ಇಂಪೋರ್ಟ್ ಜಾಸ್ತಿ ಆದರೆ ಟ್ರೇಡ್ ಡೆಫಿಸಿಟ್ ಅಂತ ಹೇಳ್ತೇವೆ. $95 ಬಿಲಿಯನ್. 25-26ರಲ್ಲಿ $119 ಬಿಲಿಯನ್. ಹಾಗೆ ಕರೆಂಟ್ ಅಕೌಂಟ್ ಡೆಫಿಸಿಟ್ ಅಂತ ಹೇಳ್ತೇವೆ. ಕರೆಂಟ್ ಅಕೌಂಟ್ ಡೆಫಿಸಿಟ್ ಅಂದ್ರೆ ನಾವು ಕೊಡ್ಲಿಕ್ಕಿರೋದು ನಮಗೆ ಬರ್ಲಿಕ್ಕಿರೋದಕ್ಕಿಂತ ಜಾಸ್ತಿ, ಅಂದರೆ ಫಾರಿನ್ ಇದರಲ್ಲಿ ಅದು $88 ಬಿಲಿಯನ್ ಏರಿದು. ನಮ್ಮ GDP 2.1% ಆಗಿದೆ. ಈ ಕೊರತೆ 1% ಒಳಗೆ ಇದ್ರೆ ಉತ್ತಮ. ಸೊ ಈ ಒಂದು ನಿಟ್ಟಿನಲ್ಲಿ ಈ ಒಂದು 7 ಉಪಕ್ರಮಗಳನ್ನು ನಮ್ಮ ಪ್ರಧಾನಮಂತ್ರಿಯವರು ಹೇಳಿದ್ದಾರೆ. ಇದರ ಒಂದು ಉದ್ದೇಶ ಏನಂದ್ರೆ ಯಾರಿಗೂ ಡಿಸ್ಕರೇಜ್ ಮಾಡುವಂಥದ್ದಲ್ಲ. ಇದರ ಉದ್ದೇಶ ಏನಂತ ಹೇಳಿದ್ರೆ, ಆದಷ್ಟು ನಾವು ವಿದೇಶಿ ವಿನಿಮಯವನ್ನು ಜಾಸ್ತಿ ಇಟ್ಕೊಳ್ಳೋಣ. ಈಗ ನಮ್ಮದು $700 ಬಿಲಿಯನ್ ವಿದೇಶಿ ವಿನಿಮಯ ನಮ್ಮ ದೇಶದಲ್ಲಿ ಉಂಟು. ಅದು 11 ತಿಂಗಳಿಗೆ ಆಗುವಷ್ಟು ಆಮದು ಮಾಡಲಿಕ್ಕೆ ಸಾಕಾಗ್ತದೆ. ಆದರೆ ಇತ್ತೀಚೆಗೆ ಏನಾಗಿದೆ ಅಂತ ನಿಮ್ಗೆ ಗೊತ್ತಿರಬಹುದು, ಈ ಇರಾನ್, ಇಸ್ರೇಲ್ ಮತ್ತು ಅಮೆರಿಕದ ಯುದ್ಧದಿಂದಾಗಿ ಮತ್ತು ಜಾಗತಿಕ ಹಿಂಜರಿತದಿಂದಾಗಿ ತುಂಬ ಒಂದು ಏನಂತ ಹೊರ್ಮೂಜ್ ಸ್ಟ್ರೈಟ್ ಅಂತ ಹೇಳ್ತಾರೆ, ಜಲಸಂಧಿ, ಅದರ ಒಂದು ಪ್ರಾಬ್ಲಮಿಂದಾಗಿ ಶಿಪ್ ಬರಲಿಕ್ಕೆ ಬಿಡ್ತಾ ಇಲ್ಲ, ಅನಿಲದ್ದು ಪ್ರಾಬ್ಲಮ್, ಎಲ್ಲ ಪ್ರಾಬ್ಲಮ್. ಅಷ್ಟಾದರೂ ಕೂಡ ನಮ್ಮ ದೇಶದಲ್ಲಿ ಒಂದು ಉತ್ತಮ ರೀತಿಯಲ್ಲಿ ಒಂದು ಹ್ಯಾಂಡಲ್ ಮಾಡಿದ್ದಾರೆ ಅಂತ ಹೇಳಲಿಕ್ಕೆ ನಾವು ಹೆಮ್ಮೆ ಪಡಬೇಕು. ಯಾಕಂದರೆ ನಾವು ನೆರೆಹೊರೆ ಬೇರೆ ರಾಷ್ಟ್ರಗಳಿಗೆಲ್ಲ ನೋಡಿದರೆ ಕೆಲವು ಕಡೆ ರೇಷನಿಂಗ್ ಪೆಟ್ರೋಲಿಗೆ, ಡೀಸೆಲ್ಗೆ ಅದಿಲ್ಲ. ಮತ್ತು ತುಂಬ ಕಡೆಯಲ್ಲಿ ರೇಟ್ ತುಂಬ ಏರಿಸಿದ್ದಾರೆ. ನಮ್ಮಲ್ಲಿ ಡೀಸೆಲ್ ಮತ್ತು ಡೀಸೆಲಿಗೆ $10 ಎಕ್ಸೈಸ್ ದರವನ್ನು ಕಮ್ಮಿ ಮಾಡಿದ್ದಾರೆ. ಆ್ಯಕ್ಚುಲಿ ಅದು ಸರ್ಕಾರವೇ ಭರಿಸ್ತಾ ಉಂಟು. ಆಯಿಲ್ ಕಂಪನಿಗಳು ದಿನವಹಿ 1,000ರಿಂದ 1,200 ಕೋಟಿ ಲಾಸ್ ಮಾಡ್ಕೊಳ್ತಾ ಇದ್ದಾರೆ. ಆದರೂ ಅದನ್ನು ಸಸ್ಟೈನ್ ಮಾಡ್ತಾ ಇದ್ದಾರೆ. ಮತ್ತು LPG ಪ್ರೊಡಕ್ಷನ್ ಇಂಡಿಯಾದಲ್ಲೇ ಆದಷ್ಟು ಜಾಸ್ತಿ ಮಾಡ್ತಾ ಇದ್ದೇವೆ. ಇಂಥ ಒಂದು ನಿಟ್ಟಿನಲ್ಲಿ ನಮ್ಮ ಜನರಿಗೆ
ಜನಪ್ರಿಯ ಅಲ್ಲದಿದ್ರು ಜನಹಿತ ಮತ್ತೆ ಜನರಿಗೆ ಒಂದು ಏನು ಹೇಳ್ತಾರೆ, ಒಂದು ಉಪಕಾರ ಆಗುವಂತಹದ್ದು ಅಥವಾ ನಮ್ಮ ದೇಶಕ್ಕೆ ಒಂದು ಉಪಕಾರ ಆಗುವಂತ ಒಂದು 7 ಸಜೆಷನ್ ಅನ್ನು ಕೊಟ್ಟಿದ್ದಾರೆ. ಈ ಸಜೆಷನ್ ಅದನ್ನು ನೆಗೆಟಿವ್ ಆಗಿ ತಗೊಳ್ಳದೆ ಪಾಸಿಟಿವ್ ಆಗಿ ತಗೊಂಡು ಪ್ರತಿಯೊಬ್ಬರು ಪಾಲನೆ ಮಾಡಿದರೆ ನಮ್ಮ ದೇಶ ವಿಕಸಿತ ಭಾರತ ಮಂಚೂಣಿಯಲ್ಲಿ ಆಗುವುದರಲ್ಲಿ ಯಾವುದೂ ಒಂದು ಸಂದೇಹ ಇಲ್ಲ. ಈಗ ನಮ್ಮ ಸಹ ಸಂಚಾಲಕರು ಯೋಗೀಶ್. ಸ್ಟ್ರೈಟ್ ಆಫ್ ಹೊರ್ಮುಜ್ ಅಂತ ಏನು ಜಲಸಂಧಿ ಇದೆ, ಇರಾನ್ ಮತ್ತು ಅಮೆರಿಕ ನಡುವಿನ ಈ ತಿಕ್ಕಾಟದಲ್ಲಿ ಅಲ್ಲಿಂದ ನಮಗೆ ಬರುವಂತಹ ಹಡಗಿನಲ್ಲಿ ನಮಗೆ ಏನು 85% ನಾವೇನು ಆಯಿಲ್ ಇಂಪೋರ್ಟ್ ಮಾಡ್ತೇವೆ, ಆ ಒಂದು ಏರುಪೇರಾಗೋದ್ರಿಂದ ಈ ಎಲ್ಲ ಪರಿಸ್ಥಿತಿಗೆ ಕಾರಣವಾಗಿದೆ. ಮೋದಿಜಿಯವರು ಏನು ಈ 7 ಅವರ ಒಂದು ಸಲಹೆಗಳನ್ನು ಕೊಟ್ಟಿದ್ದಾರೆ, ಅದನ್ನು ನಾವು ಯಾವ ರೀತಿಯಲ್ಲಿ ನೋಡಬೇಕು ಅಂತ ಹೇಳಿದರೆ, ನಮ್ಮ ನೆರೆಹೊರೆಯ ದೇಶಗಳನ್ನು ತಿಳ್ಕೊಂಡು ಅದರ ಬಗ್ಗೆ ನಾವು ಆ ವಿಷಯವನ್ನು ಗಮನ ಹರಿಸಿದಾಗ, ನಾನು ಏನು ಹೇಳ್ಬೇಕಂತ ಹೇಳಿದ್ರೆ, ನಮ್ಮ ನೆರೆಹೊರೆಯ ದೇಶ ಅಂತ ಹೇಳಿದ್ರೆ ಪಕ್ಕದ ಪಾಕಿಸ್ತಾನ ಆಗಿರ್ಬೋದು, ಈ ಕಡೆಯಿಂದ ಬಾಂಗ್ಲಾದೇಶ ಆಗಿರ್ಬೋದು, ಇಲ್ಲ ನಮ್ಮ ಶ್ರೀಲಂಕಾ ಅಲ್ಲೆಲ್ಲ ಆಗಿರ್ಬೋದು. ಏನಾಗಿದೆ, ನಾವು ಯಾವುದೇ ರೀತಿ ಪಾಕಿಸ್ತಾನ ನಮಗೆ ಸರಿಸಮವಾಗಿ ನಿಲ್ಲಲಿಕ್ಕೆ ಸಾಧ್ಯ ಇಲ್ಲ. ಆದರೆ ಅಲ್ಲಿಯ ಗಮನಕ್ಕೆ ನಾನು ತಗೋದು ಅಂತೇಳಿ ಆದರೆ, ಅಲ್ಲಿ ಪೆಟ್ರೋಲ್ 400 ರೂಪಾಯಿವರೆಗೆ ಬಂದಿದೆ. ಅಲ್ಲಿ 8 ಗಂಟೆ ನಂತರ ಲಾಕ್ಡೌನ್ ಶುರುವಾಗಿದೆ. ಆಲ್ರೆಡಿ 1 ತಿಂಗಳಾಯಿತು. ಅಂದರೆ ಅಲ್ಲಿ ರೇಷನಿಂಗ್ ಆನ್ ಗ್ಯಾಸ್ ಎಲ್ಲ ರೀತಿಯ ಇದು ಜಾಸ್ತಿ ಆಗಿದೆ. ಇವೊಂದು ಅದು ಇರಾನಿಗೆ ಭಾರಿ ಹತ್ತಿರ ಇರುವಂತಹ ನೇಷನ್ ಆದ್ರಿಂದ ಕೂಡ. ಈ ಕಡೆ ಬಾಂಗ್ಲಾದೇಶದಲ್ಲಿ ಬಂದರೆ ಅಲ್ಲಿ ನಿಮ್ಮ $140 ನಿಮ್ಮ ಪೆಟ್ರೋಲ್ ಪ್ರೈಸ್ಗಳೆಲ್ಲ ಹೈಕ್ ಆಗಿದೆ. ಸೊ ಅದೇ ರೀತಿ ಎಲ್ಲ ಏನು ಕಾಮೊಡಿಟೀಸ್ಗಳೆಲ್ಲ ಇದೆ ಅದಕ್ಕೆಲ್ಲದಕ್ಕೂ ತುಂಬಾ ಖರ್ಚಾಗೋದ್ರಿಂದ ಈ ಸಲಹೆಗಳನ್ನು ನಮ್ಮ ಮೋದಿಜಿಯವರು ಕೊಟ್ಟದ್ರಿಂದ ಅದನ್ನು ನಾವು ಆದಷ್ಟು ಮಟ್ಟಿಗೆ ಪಾಲನೆ ಮಾಡಬೇಕು. ಮತ್ತು ಅವರು ಹೇಳೋದ್ರಲ್ಲಿ ಎಳ್ಳಷ್ಟು ಬೇರೆ ಯಾವುದೇ ರೀತಿಯ ಈಗ ಏನು ನಮ್ಮ ಆರ್ಥಿಕತೆ ಹಳತಪ್ಪಿದೆ ಅಂತದ್ದೆಲ್ಲ ಹೇಳ್ತಾರೆ, ಅದು ಯಾವುದೂ ಇಲ್ಲ. ನಮ್ಮನ್ನು ನಾವು ಏನು ನಿಜ ಜೀವನದಲ್ಲಿ ಏನನ್ನು ಅಳವಡಿಸ್ತೇವೆ ಅದನ್ನು ಅವರು ಭಾರಿ ನೀವು ವೆಚ್ಚವನ್ನು ಕಮ್ಮಿ ಮಾಡಿ ಅಂತ ಹೇಳಿ ಈ ಒಂದು 7 ಅನುಷ್ಠಾನಕ್ಕೆ ಕೊಟ್ಟಿದ್ದಾರೆ. ಅದಕ್ಕೆ ನಾವು ಆದಷ್ಟು ಎಲ್ಲರಲ್ಲಿ ವಿನಂತಿ ಹೇಳಿದಾಗ ಆದಷ್ಟು ಬದ್ಧತೆ ತೋರಿಸಬೇಕು ಅಂತ ಹೇಳಿ ನಾನು ಈ ಮೂಲಕ ಹೇಳ್ತಾ ಇದ್ದೇನೆ. ನಮ್ಮ ರಾಜೇಶ್ ರಾವ್ ಆರ್ಥಿಕ ತಜ್ಞರು. ಇನ್ನೊಂದು ಮುಖ್ಯವಾದ ವಿಷಯ ಏನಂದ್ರೆ, ಅಂತಾರಾಷ್ಟ್ರೀಯ ಇಂಧನ ಏಜೆನ್ಸಿ ಏನಿದೆ, ಇಂಟರ್ನ್ಯಾಷನಲ್ ಎನರ್ಜಿ ಏಜೆನ್ಸಿ ಅಂತ, ಅದು ವಿಶ್ವದ 195 ರಾಷ್ಟ್ರಗಳ ಏಜೆನ್ಸಿ. ಅದು 10 ಸೂತ್ರಗಳನ್ನು ಕೊಟ್ಟಿದೆ ಇಡೀ ವಿಶ್ವಕ್ಕೆ. ಮಾರ್ಚ್ ತಿಂಗಳಲ್ಲೇ ಕೊಟ್ಟಿದೆ, ಈ ಯುದ್ಧದ ಸಮಯದಲ್ಲಿ. ಆ ಸೂತ್ರಗಳು ಏನು ಅಂತ ಹೇಳಿದ್ರೆ, ಸೇಮ್ ಏನು ಮೋದಿಜಿಯವರು ಏನು ಹೇಳಿದ್ದಾರೆ ಅದೇ ಥರದ ಸೂತ್ರಗಳು. ವರ್ಕ್ ಫ್ರಮ್ ಹೋಮ್, ಅವಾಯ್ಡಿಂಗ್ ಏರ್ ಟ್ರಾವೆಲ್, ಯೂಸಿಂಗ್ ಎಲೆಕ್ಟ್ರಿಕ್ ಕುಕಿಂಗ್ ಎಕ್ವಿಪ್ಮೆಂಟ್ಸ್, ರೆಡ್ಯೂಸಿಂಗ್ ಹೈವೇ ಸ್ಪೀಡ್ ಲಿಮಿಟ್ಸ್ ಬೈ 10 km/h, ವೆಹಿಕಲ್ಸ್ಗಳು ಆಗ ಫ್ಯೂಲ್ ಕನ್ಸಂಪ್ಷನ್ ಕಮ್ಮಿ ಆಗ್ತದೆ ಅಂತ. ಕಾರ್ ಶೇರಿಂಗ್, ಕಾರ್ ಪೂಲಿಂಗ್, ಅದನ್ನೇ ಮೋದಿಜಿಯವರು ಕಾರ್ ಪೂಲಿಂಗ್ ಅಂತ ಹೇಳಿರುವಂಥದ್ದು. ಕಾರ್ ಫ್ರೀ ಸಂಡೇಸ್, ಯೂಸಿಂಗ್ ಪಬ್ಲಿಕ್ ಟ್ರಾನ್ಸ್ಪೋರ್ಟ್, ಬಸ್ಸಸ್ ಅಂಡ್ ರೈಲ್ವೇಸ್, ಎಕ್ಸ್ಪಾಂಡ್ ರಿನ್ಯೂವಬಲ್ ಎನರ್ಜಿ, ಅದನ್ನೇ ಮೋದಿಜಿಯವರು ಹೇಳಿದ್ರು ಎಲೆಕ್ಟ್ರಿಕ್ ವೆಹಿಕಲ್ಸ್ ಯೂಸ್ ಮಾಡಿ ಅಂತ. ಆಲ್ಟರ್ನೇಟಿವ್ ಪ್ರೈವೇಟ್ ಕಾರ್ ಯೂಸೇಜ್, ಅಂದರೆ ನಾವು ಡೆಲ್ಲಿಯಲ್ಲಿ ಆಡಿಬಲ್ ಅಂತ ನಾವು ಹೇಳ್ತೀವಿ, ಹಾಗೆ ಈಗ ಇವತ್ತು ಒಬ್ರು ಕಾರ್ ಯೂಸ್ ಮಾಡಿದ್ರೆ ಬರುತ್ತೆ ಇನ್ನೊಬ್ರು ಕಾರ್ ಯೂಸ್ ಮಾಡಿ, ಹಾಗೆ ಇದನ್ನ ಅಂತಾರಾಷ್ಟ್ರೀಯ ಏಜೆನ್ಸಿಯವರೇ ಹೇಳಿದ್ದಾರೆ. ಯೂಸಿಂಗ್ ರೈಲ್ವೇಸ್ ಓವರ್ ಪ್ಲೇನ್ ಟ್ರಾವೆಲ್ ಆದಷ್ಟು ಕಮ್ಮಿ ಮಾಡಬೇಕಂತ ಹೇಳಿ. ಯೂಸಿಂಗ್ ಬಯೋಫ್ಯೂಯಲ್ಸ್, ಅದನ್ನೇ ಫರ್ಟಿಲೈಸರ್ಸ್ ಅನ್ನು ಆರ್ಗ್ಯಾನಿಕ್ ಫರ್ಟಿಲೈಸರ್ಸ್ ಅನ್ನು ಯೂಸ್ ಮಾಡಬೇಕು ಅಂತ ಹೇಳಿ. ಹಾಗಾಗಿ ಇದು ವಿಶ್ವಮಟ್ಟದ ಸಮಸ್ಯೆ ಆಗಿರೋದ್ರಿಂದ ಭಾರತಕ್ಕೆ ಸೀಮಿತವಾಗಿಲ್ಲ. ಮತ್ತು ಇನ್ನೊಂದು, ಆಯಿಲ್ ಪ್ರೈಸಸ್ ಮತ್ತು ಗೋಲ್ಡ್ ಪ್ರೈಸಸ್ ಅನ್ನು ಭಾರತದಲ್ಲಿ ನಾವೇ ನಿರ್ಧಾರ ಮಾಡೋದಿಲ್ಲ. ವಿಶ್ವಮಟ್ಟದಲ್ಲಿ ಏನು ಚಲನವಲನಗಳು, ಏನು ಆರ್ಥಿಕ ಅಸಮತೋಲನ ನಡೀತದೆ, ಅದರ ಪ್ರಭಾವ ಭಾರತದ ಮೇಲೆ ಬಿದ್ದಿದೆ. ಹಾಗಾಗಿ ಇದರಲ್ಲಿ ಮೋದಿಜಿಯವರು ತೆಗೆದುಕೊಳ್ಳುವಂಥ ಕಾರ್ಯಕ್ರಮಗಳು ಇದು ಇಡೀ ಭಾರತಕ್ಕೆ ಸಂಬಂಧಪಟ್ಟದ್ದು, ಯಾವುದೇ ಒಂದು ಪಕ್ಷಕ್ಕೆ ಸಂಬಂಧಪಟ್ಟದ್ದಲ್ಲ. ಸೊ ಭಾರತದ ಆರ್ಥಿಕತೆ ಸಬಲವಾಗಿರಬೇಕು, ಸದೃಢವಾಗಿರಬೇಕು. ಮುಂದಿನ ನಮ್ಮ 5 ಟ್ರಿಲಿಯನ್ 10 ಟ್ರಿಲಿಯನ್ ಇಕಾನಮಿ ಆಗಬೇಕು, ವಿಶ್ವಗುರು ಆಗಬೇಕು, 47ರಲ್ಲಿ ನಂಬರ್ 1 ಆಗಬೇಕು. ಇದಕ್ಕೆಲ್ಲ ಪೂರಕವಾಗಿರುವಂಥ ವಾತಾವರಣ ಸೃಷ್ಟಿ ಮಾಡಲಿಕ್ಕೋಸ್ಕರ ಇಂಥ ಮೆಜರ್ಸ್ಗಳನ್ನು ಅವರು ಸೂಚನೆ ಕೊಟ್ಟಿದ್ದಾರೆ. ಹಾಗಾಗಿ ಇದನ್ನು ಎಲ್ಲ ಪ್ರಜೆಗಳು, ದೇಶದ ಎಲ್ಲ ಪ್ರಜೆಗಳು ಇದನ್ನು ಫಾಲೋ ಮಾಡಬೇಕು ಅಂತ ನಮ್ಮದೊಂದು ವಿನಂತಿ. ನಮ್ಮ ವಸಂತ ಶೆಟ್ಟಿ ಅವರು ಬ್ಯಾಂಕಿಂಗ್ ತಜ್ಞರು ಕೂಡ ಅವರೊಂದು
ಈಗಾಗಲೇ ನಮ್ಮ ಪ್ರಕೋಷ್ಠದ ಅಧ್ಯಕ್ಷರಾದ SS ನಾಯ್ಕ್ ಹೇಳಿದ ಹಾಗೆ ಹೇಳಿದ ಹಾಗೆ ಎಕ್ಸ್ಪೋರ್ಟ್ಸನ್ನು ಸ್ವಲ್ಪ ಇಂಪ್ರೂವ್ ಮಾಡಬೇಕು, ಇಂಪೋರ್ಟನ್ನು ಕರ್ಟೈಲ್ ಮಾಡಬೇಕು. ಇಂಪೋರ್ಟ್ ಅಂತ ಹೇಳಿದ್ರೆ ಅವರು ಮೊದಲೇ ಹೇಳಿದ ಹಾಗೆ 4 ಮೇಜರ್ ವಸ್ತುಗಳು, ಒಂದು ಕಚ್ಚಾ ತೈಲ 35 ಬಿಲಿಯನ್ ಹೇಳಿದ್ದಾರೆ, ಚಿನ್ನ ಸಾಧಾರಣ 70 ಬಿಲಿಯನ್, ಆಯಿಲ್ ಪ್ರಾಡಕ್ಟ್ಸ್ 19 ಬಿಲಿಯನ್ ಮತ್ತು ರಸಗೊಬ್ಬರ ಇದು 14 ಬಿಲಿಯನ್. ಇದನ್ನೆಲ್ಲ ಸ್ವಲ್ಪ ನಮ್ಮ ಇಂಪೋರ್ಟನ್ನು ಕಡಿಮೆ ಮಾಡಿದರೆ ನಾವು ಸ್ವಲ್ಪ ನಮ್ಮ ಇಕನಾಮಿಕ್ ಪರಿಸ್ಥಿತಿಯನ್ನು ಇಂಪ್ರೂವ್ ಮಾಡ್ಬೋದು. ಮತ್ತು ಪೋಸ್ಟ್ ಒಂದು ಪರ್ಚೇಸ್ ಆಫ್ ಗೋಲ್ಡ್, ಇನ್ನೊಂದು ಹೇಳಿದಲ್ಲ, ಗೋಲ್ಡ್ ಏನು ಅಗತ್ಯ ಇದ್ದರೆ ಮಾತ್ರ ಪರ್ಚೇಸ್ ಮಾಡಬೇಕು ಹೊರತು ಅದರ್ವೈಸ್ ಗೋಲ್ಡ್ ಪರ್ಚೇಸನ್ನು 1 ವರ್ಷ ಮುಂದೂಡಿದರೆ ಏನೂ ಆಗೋದಿಲ್ಲ. ಅಥವಾ ಅದರ ಬದಲಿಗೆ ಈ ETF ಪ್ರಾಡಕ್ಟ್ಸ್ ಎಲ್ಲ ಇದೆ, ಅದರಲ್ಲಿ ಕೂಡ ಯೂಸ್ ಮಾಡ್ಬೋದು. ಮತ್ತು ಫಾರಿನ್ ಟ್ರಾವೆಲ್ಸ್, ಕೆಲವರು ಅನ್ನೆಸರಿ ಎಕ್ಸ್ಪೆನ್ಸ್ ಮಾಡ್ತಾರೆ ಫಾರಿನ್ ಟ್ರಾವೆಲ್ಸ್ಗೆ. ಇದರಿಂದ ನಮ್ಮ ವಿದೇಶಿ ವಿನಿಮಯ ಏನಾಗುತ್ತೆ ಅಂದರೆ ಎಲ್ಲ ನಮ್ಮ ಇಂಡಿಯನ್ ಫಂಡ್ಸ್ ಫಾರಿನ್ ಕಂಟ್ರಿಗೆ ಹೋಗ್ತದೆ. ಸೊ ಫಾರಿನ್ ಟ್ರಾವೆಲ್ ಸ್ವಲ್ಪ ಕಂಟೈನ್ ಮಾಡಬೇಕು. ಕೆಲವರು ಫಾರಿನಲ್ಲಿ ಹೋಗಿ ಗಮ್ಮತ್ತು ಮಾಡಿ ಮ್ಯಾರೇಜ್ಗೆ ಇದೆಲ್ಲ ಆಗ್ತಾರೆ, ಅಂಥ ಎಕ್ಸ್ಪೆನ್ಸಸ್ನೆಲ್ಲ ಕಂಟೈನ್ ಮಾಡಿದರೆ ಡೆಫಿನೆಟ್ಲಿ ಇಂಡಿಯನ್ ಇಕಾನಮಿ, ಪ್ರಧಾನಿಯವರು ಹೇಳಿದ 10 ಅಂಶ ಉಂಟಲ್ಲ, ವೆರಿ ಇಂಪಾರ್ಟೆಂಟ್. ರಾಜೇಶ್ ರಾವ್ ಹೇಳಿದ್ರು, ಇದು ಮೊದಲೇ ಅದು ಬರ್ತಾ ಇತ್ತು. ಈವನ್ ಇಲೆಕ್ಟ್ರಿಕಲ್ ವೆಹಿಕಲ್ ಯೂಸ್ ಮಾಡುವ ಬಗ್ಗೆ, ಶೇರಿಂಗ್ ಆಫ್ ವೆಹಿಕಲ್ಸ್, ಇವತ್ತು ಒಬ್ಬರ ಕಾರಲ್ಲಿ ಆಫೀಸಿಗೆ ಹೋದರೆ ನಾಳೆ ಇನ್ನೊಬ್ಬರ ಕಾರಲ್ಲಿ ಹೋಗೋದು, ಹೀಗೆ. ಮತ್ತು ಆಲ್ಮೋಸ್ಟ್ ಬಸ್ಸನ್ನು ಯೂಸ್ ಮಾಡೋದು ಇನ್ಸ್ಟೆಡ್ ಆಫ್ ಯೂಸಿಂಗ್ ಕಾರ್ ಫಾರ್ 1% ಟ್ರಾವೆಲ್. ಇದರಿಂದ ಸುಮಾರು ಈಗ ನಮ್ಮ ಇಕಾನಮಿ ಡೆವಲಪ್ ಆಗ್ತದೆ ಮತ್ತು ಕೆಲವಷ್ಟು ಸಮಸ್ಯೆಗಳು ಪರಿಹಾರ ಆಗ್ತವೆ. ಥ್ಯಾಂಕ್ಸ್. ಸ್ವದೇಶಿ ವಸ್ತುಗಳು ಕೂಡ ಆದಷ್ಟು ಹೆಚ್ಚು ಯೂಸ್ ಮಾಡಲಿಕ್ಕೆ ಇದು ಮಾಡಿದ್ದಾರೆ. ಇದು ಸಂಕ್ಷಿಪ್ತವಾಗಿ ಹೇಳಿದ್ರೆ ನಮ್ಮ ದೇಶದ ಆರ್ಥಿಕ ಒಂದು ಸದೃಢತೆಗೆ ಇದು ಉಪಕಾರ ಆಗ್ತದೆ. ಮತ್ತು ಆತ್ಮನಿರ್ಭರತೆಗೆ, ಸ್ಥಳೀಯ ಕೈಗಾರಿಕೆಗಳಿಗೆ ಕೂಡ ನಾವು ಸಪೋರ್ಟ್ ಮಾಡಬೇಕಾಗ್ತದೆ. ಮತ್ತು ದೀರ್ಘಕಾಲ, ಲಾಂಗ್ ರೇಂಜ್ ದೇಶದ ಅಭಿವೃದ್ಧಿಗೆ ಇದು ಮಹತ್ವದ ಒಂದು ಬೆಳವಣಿಗೆ ಅಂತ ನಾವು ಹೇಳ್ಬೋದು. ಪೆಟ್ರೋಲ್ ಡೀಸೆಲ್ ರೇಟ್ ಎಲ್ಲ ಕಡೆಯಲ್ಲಿ ತುಂಬ ಜಾಸ್ತಿ ಆಗಿದೆ. ನಿಜವಾಗಿ ಇಷ್ಟರೊಳಗೆ ಇದು ಜಾಸ್ತಿ ಮಾಡಬೇಕಿತ್ತು, ಯಾಕೆ ಮಾಡಲಿಲ್ಲ ಅನ್ನೋದು ಕೂಡ ಬಹಳ ಆಶ್ಚರ್ಯ. ಯಾಕಂದರೆ ಎಲ್ಲ ಮಳೆ ಬರುವಾಗ ಊರಿಗೆ ಬಂದದ್ದು ಕೇರಿಗೆ ಬರಲೇಬೇಕು, ಎಲ್ಲ ಕಡೆಯಲ್ಲಿ ಬಂದರೆ ಇಲ್ಲಿ ಕೂಡ ಬರಲೇಬೇಕು. ನಾನು ಅದೊಂದು ತುಲನಾತ್ಮಕ ರೇಟ್ ಕೊಟ್ಟಿದ್ದೇನೆ, ಎಲ್ಲ ಇಂಡಿಯನ್ ರುಪೀಸ್ ಆಗಿ. ಇಲೆಕ್ಷನ್ ಆಯ್ತಲ್ಲ, ಈಗ ನೆಕ್ಸ್ಟ್ ಡೇ ಮಾಡ್ಬೋದಿತ್ತಲ್ಲ. ಈಗ ಇಲೆಕ್ಷನ್ ಆಗಿ May 4ಕ್ಕೆ ಕೌಂಟಿಂಗ್ ಸತ್ತಾಯಿತು. ಇಲೆಕ್ಷನ್ ಆದ ನೆಕ್ಸ್ಟ್ ಡೇ ಮಾಡ್ಬೋದಿತ್ತು, ಮಾಡಲಿಲ್ಲ. ನಮಗೆ ಕೂಡ ಆಶ್ಚರ್ಯ, ಯಾಕೆ ಮಾಡಲಿಲ್ಲ. ಮಾಡಬೇಕು, ಯಾಕಂದರೆ ನಾವು ಹೆಚ್ಚು ರೇಟಿಗೆ ತಂದು ಕಮ್ಮಿ ರೇಟಿಗೆ ಮಾರಿದರೆ ಅದು ಹೇಗಾಗ್ತದೆ, ಅದು ತಪ್ಪದು. ಆಯಿಲ್ ಕಂಪನಿ ದಿನಕ್ಕೆ 1,000ದಿಂದ 1,200 ಕೋಟಿ ಅದು ಲಾಸ್ ಮಾಡ್ತಾ ಉಂಟು. ಅಂಥ ಸಂದರ್ಭದಲ್ಲಿ ಸ್ವಲ್ಪ ಒಂದು ಜಾಸ್ತಿ ಮಾಡಬೇಕಾಗ್ತದೆ. ಮಾಡಲಿಲ್ಲ, ಯಾಕಂದ್ರೆ ಆಶ್ಚರ್ಯ. ಮತ್ತೆ ನೋಡಿ, 10 ರೂಪಾಯಿ ಪರ್ ಲೀಟರ್ ಡೀಸೆಲಿಗೆ ಎಕ್ಸೈಸ್ ಡ್ಯೂಟಿ ಕಮ್ಮಿ ಮಾಡಿದ್ದಾರೆ, ಅದು ಸರ್ಪ್ರೈಸ್. ಚಿನ್ನದ ರೇಟ್ ಮತ್ತು ಬೆಳ್ಳಿದು ನಿನ್ನೆ ಎಕ್ಸೈಸ್ ಡ್ಯೂಟಿ ಸಡನ್ಲಿ ಜಾಸ್ತಿ ಮಾಡಿದ್ದಾರೆ. ಎಷ್ಟು 6% ಇದ್ದದ್ದು 15%ಗೆ ಚಿನ್ನ ಬೆಳ್ಳಿ ಅದು ಜಾಸ್ತಿ ಮಾಡಿದೆ. ಹಾಗೆ ಮುಂಚೆ ಜಾಸ್ತಿ ಇತ್ತು, ಅದನ್ನು ಕಮ್ಮಿ ಮಾಡಿದ್ರು ಅವರು 6%ಗೆ. ಹೌದು, 15 ಇದ್ದದ್ದು 6% ಇತ್ತದ್ದು, ಈಗ 6% ಇದ್ದದ್ದು ಪುನಃ 15ಕ್ಕೆ ತಂದಿದ್ದಾರೆ ಅಷ್ಟೇ. ಜಾಸ್ತಿ ಅಂದರೆ ಮುಂಚೆ ಇದ್ದದಕ್ಕಿಂತ ಜಾಸ್ತಿ ಮಾಡಲಿಲ್ಲ. ಮತ್ತು ಚಿನ್ನದ ಬಗ್ಗೆ ಅಗತ್ಯ ಇದ್ದರೆ ಮಾತ್ರ ನಾವು ತಗೊಳ್ಬಹುದು ಅಂತೇಳಿ, ಇಲ್ಲದಿದ್ದರೆ ಈಗ ನೋಡಿ ಚಿನ್ನದ ಮೇಲೆ ಗಗನಕ್ಕೆ ಏರಿದೆ. ಸಿಲ್ವರ್, ಅದು ಕಾರಣ ಏನಂದರೆ ಚಿನ್ನ ಮೇಲೆ ಗಗನಕ್ಕೆ ಇರುವುದೇನೆಂದರೆ, ಈಗ ಸೆಂಟ್ರಲ್ ಬ್ಯಾಂಕಿನವರು ಎಲ್ಲ ಜಗತ್ತಿನಾದ್ಯಂತ ಎಲ್ಲ ಸೆಂಟ್ರಲ್ ಬ್ಯಾಂಕಿನವರು ಬೇರೆ ಬ್ಯಾಂಕಲ್ಲಿ ಅಮೆರಿಕದೊಂದಿಗೆಲ್ಲ ಜಾಸ್ತಿ ಹಣ ರಿಸರ್ವ್ ಇಡೋದು ಬದಲಿಗೆ ಚಿನ್ನದಲ್ಲಿ ಇಡ್ತಾ ಇದ್ದಾರೆ. ಯಾಕಂದರೆ ರಷ್ಯಾದ ರಿಸರ್ವ್ ಅನ್ನು ಮುಟ್ಟುಗೋಲು ಹಾಕಿದ್ದಾರೆ ಅಮೆರಿಕದವರು. ಯಾವ ಟೈಮಲ್ಲಿ ಅದಕ್ಕೆ ಒಂದು ಸ್ಥಿರತೆ ಇರುವುದಿಲ್ಲ, ಹಾಗೆ ಅದಕ್ಕೆ ಚಿನ್ನದಲ್ಲಿ ಜಾಸ್ತಿ ಇದು ಮಾಡಿದ್ದಾರೆ. ಬಟ್ ಇಂಡಿವಿಜುವಲ್ ನಮ್ಮದು ಕನ್ಸಂಪ್ಷನ್ ನಾವು ಹೇಳೋದೇನೆಂದರೆ ಆದಷ್ಟು ಅವಾಯ್ಡ್ ಮಾಡಿ. ಅದು ಮಾಡೋದಾದರೆ ETF ಉಂಟು, ಅಥವಾ ನಿಮ್ಮ ಈಗ ಸೊರೈನ್ ಗೋಲ್ಡ್ ಬಾಂಡ್ ಬಂದ್ ಮಾಡಿದ್ದಾರೆ, ETF ಅಲ್ಲಿ ಇನ್ವೆಸ್ಟ್ ಮಾಡ್ಬೋದು, ಅಥವಾ ಗೋಲ್ಡ್ ಮ್ಯೂಚುವಲ್ ಫಂಡಲ್ಲಿ ಇನ್ವೆಸ್ಟ್ ಮಾಡ್ಬೋದು, ಗೋಲ್ಡಲ್ಲಿ ಮಾಡ್ಬೋದು. ಆವಾಗ ನಮ್ಮದು ವಿದೇಶಿ ಏನಾಗ್ತದೆ, ಕರೆನ್ಸಿ, ನಮ್ಮ ವಿದೇಶಿ ವಿನಿಮಯ ನಮ್ಮಲ್ಲಿ ಸ್ವಲ್ಪ ಸೇವ್ ಆಗ್ತದೆ. ಪ್ರೊಡಕ್ಷನ್ ಮೊನ್ನೆ ಇಂಗ್ಲೆಂಡ್ ಸ್ವಲ್ಪ ಗೋಲ್ಡ್ ತರಿಸಿದ್ರಲ್ಲ ಸರ್, ಹೌದು, ಇನ್ನೆಷ್ಟು ಕೊಂಡ್ಕೊಂಡಿದೆ? ಕರೆಕ್ಟ್ ಲೆಕ್ಕ ಗೊತ್ತಿಲ್ಲ, ತರಲಿಕ್ಕೆ ಇರ್ಬೋದು. ಅಂದರೆ ಕೆಲವು ಸಾರಿ ಗೋಲ್ಡ್ ಡೆಪಾಸಿಟ್ ಬೇರೆ ಕಂಟ್ರಿಯಲ್ಲಿ ಕೂಡ ಇಡ್ತಾರೆ ಕೇಂದ್ರ ಬ್ಯಾಂಕಿನವರು, ಅಂದ್ರೆ ಅದು ವಿಶ್ವಾಸದ ಮೇಲೆ.
ಈಗ ಅಮೆರಿಕದವ್ರದ್ದು ಈ ಒಂದು ರಷ್ಯಾದು ಇದು ಮುಟ್ಟುಗೋಲು ಹಾಕಿದ್ರಿಂದ ಮತ್ತೆ ಈಗ ಇರಾನ್ ಮೇಲೆ ಸಡನ್ಲಿ ವಾರ್ ಮಾಡಿದ್ರಿಂದ ಅವರ ಮೇಲೆ ವಿಶ್ವಾಸಾರ್ಹತೆ ಸ್ವಲ್ಪ ಕಮ್ಮಿ ಆಗಿದೆ ಬೇರೆ ದೇಶಗಳಿಗೆ. ಆದ್ರಿಂದ ಎಲ್ಲ ಹೆಚ್ಚಂದ್ರೆ ಗೋಲ್ಡ್ ಮೇಲೆ ಇನ್ವೆಸ್ಟ್ ಮಾಡ್ತಿದ್ದಾರೆ. ಹಾಗೆ ಸಡನ್ ಗೋಲ್ಡ್ ಪ್ರೈಸ್ ಅಷ್ಟು ಸ್ಪೈಕ್ ಆಗುತ್ತೆ. ಇಲ್ಲದಿದ್ರೆ ನೋಡಿ ಲಾಸ್ಟ್ 1 year ಅಲ್ಲಿ 60ರಿಂದ 70% ಗೋಲ್ಡ್ ಪ್ರೈಸ್ ಇನ್ಕ್ರೀಸ್ ಆಗಿದೆ. ಸಿಲ್ವರ್ ಪ್ರೈಸ್ 150%. ಗೋಲ್ಡ್ ಮತ್ತು ಸಿಲ್ವರ್ ಅಂದ್ರೆ ರಾಮ ಲಕ್ಷ್ಮಣನ ಹಾಗೆ. ಗೋಲ್ಡ್ ಹೆಚ್ಚಾದ್ರೆ ಅದು ಸಿಲ್ವರ್ ಕೂಡ ಹೆಚ್ಚಾಗ್ತದೆ. ಮತ್ತು ಸಿಲ್ವರ್ ಇಂಡಸ್ಟ್ರಿಯಲ್ ಯೂಸ್ ತುಂಬ ಉಂಟು. ಗೋಲ್ಡಲ್ಲಿ ಏನಂತ ಹೇಳಿದ್ರೆ ನಾವಿಲ್ಲಿ ಆರ್ನಮೆಂಟ್ ಮಾಡಿ ರಫ್ತು ಮಾಡೋದಾದ್ರೆ ಮಾಡಲಿಕ್ಕೆ ಅಂತೇಳಿ ಮುಂಚೆ 6%ಇಂದ 15%ಗೆ 15%ಇಂದ 6% ಕಮ್ಮಿ ಮಾಡಿ. ಈಗ ಏನಾಗಿದೆ, ರಫ್ತು ಮಾಡಲಿಕ್ಕೆ ಹೊರ ದೇಶದ ಇಕಾನಮಿಯೇ ಸ್ವಲ್ಪ ಡೌನ್ ಆಗಿದೆ. ಎಕ್ಸ್ಪೋರ್ಟ್ ಆಪರ್ಚುನಿಟಿ ಅಷ್ಟು ಕಮ್ಮಿ ಆಗಿದೆ ಈಗ ಆರ್ನಮೆಂಟ್. ಆದ್ರಿಂದ ಇದನ್ನು ಈಗ ಒಂದು ಉಪಕ್ರಮ ಮಾಡಿ. ಪೆಟ್ರೋಲ್ ಡೀಸೆಲ್ ನೀವು ಹೇಳಿದ್ರಲ್ಲ, ಹೌದು, ಅದಕ್ಕೆ ಅದು ಏನಂತ ಹೇಳಿದ್ರೆ ಜನರಿಗೆ ಈಗ ಈಗ ಏನಾಗಿದೆ ಅಂದ್ರೆ, ಟ್ರಂಪ್ ಇವತ್ತು ಹೇಳ್ತಾರೆ ನಾವು ವಾರ್ ಬಂದ್ ಮಾಡಿದ್ದೇವೆ ಅಂತ, ಇರಾನ್ ಒಟ್ಟಿಗೆ ಟ್ರೀಟಿ ಮಾಡಿದ್ದೇವೆ ಅಂತೇಳಿ. ನಾಳೆ ಹೇಳ್ತಾರೆ ಇಲ್ಲ ನಾವು ಮುಂದುವರಿತೇವೆ ಅಂತೇಳಿ. ಎಲ್ಲಿಯಾದ್ರೂ ಪಕ್ಕನೆ ಈ ಅನಿಶ್ಚಿತತೆ ಬಂದಾಗಿ ಇಮಿಡಿಯೇಟ್ಲಿ ಸ್ಟಾರ್ಟ್ ಆದರೆ ಜನರಿಗೆ ಯಾಕೆ ತೊಂದರೆ ಮಾಡೋದಂತ ಸ್ವಲ್ಪ ಕಾಯ್ತಾ ಇದ್ದೇವೆ ನಾವು. ಅದಕ್ಕೆ ಮಾಡಲಿಲ್ಲ. ಆ್ಯಕ್ಚುಲಿ ಇನ್ನೂ ಕಾಯುವುದ್ರಲ್ಲಿ ನಿಲ್ಲ. ಇವನ್ ಯುದ್ಧ ನಿಂತರೆ ಕೂಡ ಮಳೆ ನಿಂತರೂ ಮಳೆ ಹನಿ ನಿಲ್ಲದು ಅಂತ ಹೇಳ್ತಾರೆ ನಾವು. ಅದರದ್ದು ಇಂಪ್ಯಾಕ್ಟ್ ಉಂಟಲ್ಲ, ಅದು 1 ವರ್ಷದವರೆಗೆ ಕೂಡ ಬರ್ತದೆ. ಅದರಿಂದ ನಾವು ಈ ಬಗ್ಗೆ ತುಂಬ ಈಗ ನೋಡಿ, ನಾನಲ್ಲಿ ಒಂದು ಕಂಪೇರಿಟಿವ್ ಲಿಸ್ಟ್ ಕೊಟ್ಟಿದ್ದೇನೆ. ಸಿಂಗಾಪುರದಲ್ಲಿ ರೇಟ್ ಕೊಡಿ ಪೆಟ್ರೋಲ್ ಮತ್ತೆ ಇದು ನಮ್ಮ ಕರೆನ್ಸಿಯಲ್ಲೇ ಆಗಿತ್ತು ನೋಡಿ, 280ರಿಂದ 310 ಪೆಟ್ರೋಲ್ ಲೀಟರ್. ಡೀಸೆಲ್ ಸಿಂಗಾಪುರದಂತ ಅಭಿವೃದ್ಧಿ ದೇಶ, ಡೀಸೆಲ್ 258ರಿಂದ 265. ಜರ್ಮನಿ ಅಲ್ಲಿ 180ರಿಂದ 215 ಪೆಟ್ರೋಲ್, ಇಲ್ಲಿ 185ರಿಂದ 192. ಚೀನಾದಲ್ಲಿ ಸ್ವಲ್ಪ ರೀಸನೇಬಲ್ ಆಗ್ತದೆ. ಅಲ್ಲಿ ರಷ್ಯಾ ಹತ್ರ, ಅಲ್ಲಿಂದ ಅವರಿಗೆ ಸುಲಭದಲ್ಲಿ ಬರ್ತದೆ. ಆಮೇಲೆ ಅಮೇರಿಕಾ ಅಂದ್ರೆ ಅವರೇ ಆಯಿಲ್ ಪ್ರೊಡ್ಯೂಸ್ ಮಾಡ್ತಾರೆ ಆದ್ರಿಂದ. ಆಮೇಲೆ UAE ಅಲ್ಲೇ ಆಗುದು. ಶ್ರೀಲಂಕಾ ನೋಡಿ, ಅದು ಕೂಡ ನಮ್ಗಿಂತ ಎಷ್ಟೋ ಜಾಸ್ತಿ ಉಂಟು. ಪಾಕಿಸ್ತಾನ ಇದರಲ್ಲಿ ಕೊಟ್ಟದ್ದು ಡೀಸೆಲ್ ಬೆಲೆ ರಾಂಗ್ ಉಂಟು. ಅಂದ್ರೆ ಇದು ನಮ್ಮ ಇಂಡಿಯನ್ ರುಪೀಸ್ ಅಲ್ಲಿ ಕೊಟ್ಟಿರ್ಬೋದು, ಅವರ ರೂಪಾಯಲ್ಲಿ ಇದು ಹೌದು 400 ರೂಪಾಯಿ ಹತ್ರ ಆಗಿದೆ. ಸೊ ಇಂಡಿಯಾದಲ್ಲಿ ನೋಡಿ, ಕಂಪೇರ್ ನೀವು ಯಾವ್ದು ಮಾಡಿದ್ರು ಇಂಡಿಯಾ ಇಸ್ ಆಲ್ವೇಸ್ ಈಗ ಬೆಟರ್. ನಾವು ಇಂಪೋರ್ಟ್ ಮಾಡಿ ಕೂಡ ಈ ಒಂದು ರೇಟಲ್ಲಿ ಸಸ್ಟೈನ್ ಮಾಡ್ತಾ ಇದ್ದೇವೆ. ಬಟ್ ಇದೇ ರೀತಿ ಕಂಟಿನ್ಯೂ ಆದರೆ ನಮ್ಮ ಆರ್ಥಿಕ GDP ರೇಟ್ 7% ಇದ್ದದ್ದು ಈ ವಾರ್ ಇಂಪ್ಯಾಕ್ಟ್ ಇಂದ 0.5% ಕಮ್ಮಿ ಆಗಬಹುದು. ಯಾಕಂದ್ರೆ ತುಂಬ ಜನ ಜಾಬ್ ಕಳ್ಕೊಳ್ತಾ ಇದ್ದಾರೆ, ಅವರೆಲ್ಲ ಊರಿಗೆ ಬರ್ತಾ ಇದ್ದಾರೆ. ಸೊ ಅದೆಲ್ಲ ಒಂದು ಆಫ್ಟರ್ ಮ್ಯಾಚ್ ಇಫೆಕ್ಟ್ ಎಲ್ಲ ತುಂಬ ಬರ್ತಾ ಉಂಟು. ಆದರೂ ತುಂಬ ಬ್ಯಾಂಕಿಂಗ್ ಉಪಕ್ರಮದಿಂದಾಗಿ ಸ್ವಉದ್ಯೋಗಕ್ಕೆ ಎಲ್ಲ ಸಪೋರ್ಟ್ ಮಾಡ್ತಾ ಇದ್ದಾರೆ. ಸುಲಭದ ರೀತಿಯಲ್ಲಿ ಮುದ್ರಾ ಸಾಲ ಇರ್ಬೋದು, ಬೇರೆ ಬೇರೆ ಸ್ಕಿಮ್ಯಾಟಿಕ್ ಲೆಂಡಿಂಗ್ ಇರ್ಬೋದು, ಅದರಿಂದೆಲ್ಲ ಸಪೋರ್ಟ್ ಮಾಡ್ತಾ ಇದ್ದಾರೆ ಬ್ಯಾಂಕಿಂಗ್ ಸಿಸ್ಟಮ್. ಮತ್ತೆ ಇಲ್ಲಿ FII ಅವರು ಕೂಡ ಈ ಒಂದು ರುಪಿ ವೀಕ್ ಆಗಲಿಕ್ಕೆ ಕಾರಣ FII ಅವರು ಇದ್ದಾರಲ್ಲ, ಅವರು ಇಲ್ಲಿ ಇನ್ವೆಸ್ಟ್ ಮಾಡಿದೆಲ್ಲ ವಿಡ್ರಾ ಮಾಡ್ತಾ ಇದ್ದಾರೆ. ಕಳೆದ ನಾಡ್ದು ಲಾಸ್ಟ್ ಶುಕ್ರವಾರ ಒಂದು ದಿನ 4,000 ಕೋಟಿ ಶೇರ್ ಮಾರ್ಕೆಟ್ ಇಂದ ವಿಡ್ರಾ ಮಾಡಿದ್ದಾರೆ, ಸೇಲ್ ಮಾಡಿ. ಇನ್ನೊಂದೇನಂತ ಹೇಳಿದ್ರೆ, ಈ NRIಗಳು ತುಂಬಾ ನಮ್ಮ ಇಂಡಿಯಾದಲ್ಲಿ ಇನ್ವೆಸ್ಟ್ಮೆಂಟ್ ಹೌಸ್ ಪರ್ಪೋಸಿಗೆ ಎಲ್ಲ ಇದಕ್ಕೆ ರೆಸಿಡೆನ್ಷಿಯಲ್ ಬಿಲ್ಡಿಂಗ್ ಪರ್ಚೇಸ್ ಮಾಡಲಿಕ್ಕೆ ಇನ್ವೆಸ್ಟ್ಮೆಂಟ್ ಮಾಡಿದ್ದಾರೆ. ಈಗ ಏನಾಗಿದೆ, ಈ ವಾರಿಂದಾಗಿ ಕೆಲವು ಗಲ್ಫ್ ಕಂಟ್ರೀಸಲ್ಲಿ ಅವರಿಗೆ ಎಂಪ್ಲಾಯ್ಮೆಂಟಿಗೆ ತೊಂದರೆ ಆಗ್ತಾ ಇದೆ. ಆದ್ದರಿಂದ ಇಲ್ಲಿ ರಿಪೇಮೆಂಟ್ ಕೂಡ ಸರಿಯಾಗಿ ಬರ್ತಾ ಇಲ್ಲ. ಇದರಿಂದ ಲೋನ್ಗಳು ತುಂಬ ಬ್ಯಾಡ್ ಆಗುವ ಚಾನ್ಸಸ್ ಉಂಟು. ಯಾಕಂತ ಹೇಳಿದ್ರೆ ಅವರು ಸ್ಯಾಲ್ರಿ ಕೆಲವು ಕಂಪನಿಗಳಲ್ಲಿ ಅರ್ಧಾಂಶ ಮಾಡಿದ್ದಾರೆ, ಕೆಲವು ಕಂಪನಿಗಳು ಎಂಪ್ಲಾಯೀಸನ್ನು ಸ್ಯಾಕ್ ಮಾಡಿದ್ದಾರೆ. ಇದರಿಂದ ತುಂಬ ತೊಂದರೆ ಆಗ್ತದೆ. ನಮ್ದೀಗ ಅತಿ ಹೆಚ್ಚು ಜನಸಂಖ್ಯೆ ಇರುವ ದೇಶ, ಅದು ಕೂಡ ಯಂಗ್ಸ್ಟರ್ಸ್. ಈಗ ಡಿಜಿಟಲೀಕರಣ ಇದರಿಂದಾಗಿ ನಿರುದ್ಯೋಗ ಸಮಸ್ಯೆ ಜಾಸ್ತಿ ಆಗ್ತಾ ಉಂಟು, ಉದ್ಯೋಗ ಕಡಿಮೆ. ಇದಕ್ಕೆ ಡಿಜಿಟಲೀಕರಣದಿಂದ ಉದ್ಯೋಗ ಕಮ್ಮಿ ಆಗುದಿಲ್ಲ, ಉದ್ಯೋಗ ಅವಕಾಶ ಜಾಸ್ತಿ ಆಗ್ತದೆ. ಡಿಜಿಟೀಕರಣ ಆದಷ್ಟು ಇಕಾನಮಿ ಫಾರ್ಮಲೈಸ್ ಆಗ್ತದೆ. ಈಗ ನೋಡಿ, ಶಿಯಾಳ ಮಾಡುವವರು ಹೊಂಡದವರು ಎದುರುಗಡೆ ಒಂದು ನಿಮ್ಗೆ GPay ಇರ್ತಾರೆ, ಅದರಿಂದ ಈಗ ಬಿಸ್ನೆಸ್ ಕಮ್ಮಿ ಆಗುದಿಲ್ಲ. 50 ರೂಪಾಯಿ ಹೊಂಡ ಕೊಡಿದ್ರು ಕೂಡ GPay ಮಾಡ್ತಾರೆ. ಫಾರ್ಮಲೈಸ್ ಆಗ್ತದೆ ಇಕಾನಮಿ. ಫಾರ್ಮಲೈಸ್ ಆದರೆ ಏನಾಗ್ತದೆ, ತೆರಿಗೆ ಸಂಗ್ರಹ ಜಾಸ್ತಿ ಆಗ್ತದೆ, GST ಸಂಗ್ರಹ ಜಾಸ್ತಿ ಆಗ್ತದೆ, ಅದಕ್ಕೆಲ್ಲ ಒಂದು ಉಪಕಾರ ಆಗ್ತದೆ. ಮತ್ತೆ ಡಿಜಿಟಲೈಸೇಷನ್ ಆಗೋದ್ರಿಂದ ಈ ಟ್ರೆಡಿಷನಲ್ ಜಾಬ್ ಹೋದ್ರೂ ಕೂಡ ಹೊಸ ಜಾಬಿಗೆ ನಿಮಗೆ ನೀವು AI ಬಗ್ಗೆ ಹೇಳ್ತಾ ಇದ್ದೀವಿ. AI ನಾವು ಸ್ಪಾರ್ಟಲ್ ಕೋರ್ಸಸ್ ಎಲ್ಲ ಮಾಡಿದ್ರೆ ಅದಕ್ಕೆ ಆಪರ್ಚುನಿಟಿ ಜಾಸ್ತಿ ಬರ್ತದೆ. ಎಷ್ಟು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬಂದರೂ ಹ್ಯೂಮನ್ ಇಂಟೆಲಿಜೆನ್ಸ್ ಅಲ್ಲಿ ಯಾವ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬೀಟ್ ಮಾಡಲಿಕ್ಕೆ ಆಗುತ್ತೆ. ಬಾಂಗ್ಲಾದೇಶ ಕೂಡ ಪೆಟ್ರೋಲ್ ಡೀಸೆಲ್ ಅನ್ನು ಸ್ಟಾಪ್ ಮಾಡ್ಬೋದಿಲ್ಲ ಸರ್, ಅವ್ರು ಇಷ್ಟೆಲ್ಲ ಕುತಂತ್ರ ಮಾಡ್ತಾ ಇದ್ದಾರೆ. ಅದು ಮಾಡಬೇಕು ನೋಡಿ, ರಾಜಕೀಯವಾಗಿ ನಮ್ಮದು ದೇಶದ್ದು ಒಂದು ತತ್ವ ಏನಂದ್ರೆ ವಸುದೈವ ಕುಟುಂಬಕಂ.
ವಸುದೈವ ಕುಟುಂಬಕಂ ಅಂದ್ರೆ ಏನಂದ್ರೆ ಅಯಂ ನಿಜ ಪರೋವೇತ್ತಿ ಗಣನಾ ಲಘುಚೇತಸಾಂ ಉದಾರ ಚರಿತಾನಂತೂ ವಸುದೈವ ಕುಟುಂಬಕಂ ಅಂತ ಹೇಳಿ. ಅಂದ್ರೆ ನಮ್ಮದೇನಂತ ಹೇಳಿದ್ರೆ ಇವ ನಮ್ಮವ ನಿಮ್ಮವ ಅಂತ ಹೇಳುದಿಲ್ಲ, ಎಲ್ಲರೂ ನಮ್ಮದು ವಸುದೈವ, ಇಡೀ ಪ್ರಪಂಚ ನಮ್ಮ ಕುಟುಂಬ ಅಂತ ನಾವು ಭಾವಿಸ್ತಾ ಇದ್ದೇವೆ. ಆದ್ರೆ ಅವರು ಅದನ್ನು ಭಾವಿಸಬೇಕು. ಈಗ ಕುತಂತ್ರ ಎಲ್ಲ ಸ್ವಲ್ಪ ಕಮ್ಮಿ ಆಗಿದೆ ಅಲ್ಲ, ಈಗ ಹೊಸ ಸರ್ಕಾರ ಬಂದ ಮೇಲೆ ಅಲ್ಲ ಜಾಸ್ತಿ ಆದ್ರೆ ಅದಕ್ಕೆ ಅವರು ಕರೆಕ್ಟ್ ಬಂದು ಕೊಡ್ತಾರೆ. ಈಗ ಪಾಕಿಸ್ತಾನದಲ್ಲಿ ಯುದ್ಧ ಮಾಡುವಾಗ ಹೇಳಿದ್ರು ನೀವು ಯಾಕೆ ಯುದ್ಧ ಕೂಡಲೇ ನಿಲ್ಲಿಸಿದ್ರಿ ಅಂತ. ಯುದ್ಧ ಮುದ್ದರಿದ್ರೆ ನಮ್ಮ ಪರಿಸ್ಥಿತಿ ಇನ್ನೂ ಹಾಳಾಗ್ತಿತ್ತು. ಅದಕ್ಕೆ ಕೂಡಲೇ ನಮ್ಮದೇನು ಪರ್ಪಸ್ ಉಂಟು ಅದು ಸಾಲ್ವ್ ಮಾಡಿ ಕ್ಲೋಸ್ ಮಾಡಿ. ಎಲ್ಲ ಮಾಧ್ಯಮ ಮಿತ್ರರಿಗೆ ನಮ್ಮ ಒಂದು ಹೃತ್ಪೂರ್ವಕ ಧನ್ಯವಾದ. ನಮ್ಮ ಇವರು ಶಿವಪ್ರಕಾಶ್ ಅವರು ಧನ್ಯವಾದ. ಈ ಪಶ್ಚಿಮ ಪ್ರಾಚ್ಯದಲ್ಲಿ ನಡೀತಾ ಇರತಕ್ಕಂಥ ಅಮೆರಿಕ ಇರಾನ್ ಈ ನಡುವಿನ ಯುದ್ಧ ಆದಷ್ಟು ಬೇಗ ನಿಲ್ಲುತ್ತೆ ಅನ್ನುವ ಒಂದು ಆಶಾಭಾವನೆಯೊಂದಿಗೆ ಇದು ರಾಜಕೀಯ ವಿಷಯಗಳಿಗೆ ಚರ್ಚೆ ಮಾಡತಕ್ಕಂಥ ಸಂಘಟನೆ ಅಲ್ಲ. ಇದು ಆರ್ಥಿಕ ಪ್ರಕೋಷ್ಠ. ಅಂದರೆ ದೇಶದ ಆರ್ಥಿಕತೆಯ ಬಗ್ಗೆ ಮಾತ್ರ ಚಿಂತನೆ ವಿಶ್ಲೇಷಣೆ ಮಾಡತಕ್ಕಂಥ ಒಂದು ಸಂಘಟನೆ. ಹಿಂಗಾಗಿ ಈ ಒಂದು ಪತ್ರಿಕಾಗೋಷ್ಠಿಯಲ್ಲಿ ನಮ್ಮ CASS ನಾಯಕ್ ಅವರು ಸಂಚಾಲಕರಾಗಿ ಬಹಳ ಅತ್ಯುತ್ತಮವಾಗಿ ಇದನ್ನ ಮುಂದಾಳತ್ವದಲ್ಲಿ ನಡೆಸಿಕೊಟ್ಟಿದ್ದಾರೆ. ಅವರಿಗೆ ಎಲ್ಲರ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಹಾಗೇನೆ ಯೋಗೇಶ್ ಪೈ ಅವರು ಸಹ ಸಂಚಾಲಕರು, ಇವರು ಸಹ ಈ ಆರ್ಥಿಕ ಸಂಕಷ್ಟದ ವಿಷಯಗಳನ್ನ ಸವಿವರವಾಗಿ ಹೇಳಿದ್ದಾರೆ. ನಮ್ಮ ದೇಶ ಹೇಗೆ ಎದುರಿಸಬಹುದು ಈ ಸಮಸ್ಯೆಯನ್ನ, ಸವಾಲುಗಳನ್ನ ಅವಕಾಶಗಳನ್ನಾಗಿ ಬದಲಾವಣೆ ಮಾಡಬಹುದು ಅನ್ನೋ ಬಗ್ಗೆ ಅವರು ಹೇಳಿದ್ದಾರೆ. ಯೋಗೇಶ್ ಪೈ ಅವರಿಗೆ ಧನ್ಯವಾದಗಳು. ಅಂತೆಯೇ ರಾಜೇಶ್ ರಾವ್ ಎಂ ಆರ್ಥಿಕ ತಜ್ಞರು, ಅವರು ಸಹ ಈ ಸಮಸ್ಯೆಯನ್ನ ಎದುರಿಸುವ ಪರಿಯನ್ನ ಅವರು ವಿವರವಾಗಿ ಹೇಳಿದ್ದಾರೆ. ಅವರಿಗೂ ಕೂಡ ಹೃತ್ಪೂರ್ವಕ ಧನ್ಯವಾದಗಳು. ಮತ್ತೆ CA ಶ್ರೀಕೃಷ್ಣ ಭಟ್ ಕೊಕ್ಕಡ ಸದಸ್ಯರಾಗಿರ್ತಕ್ಕಂಥ ಇವರು ಸಹ ಈ ವಿಷಯದ ಬಗ್ಗೆ ತುಲನಾತ್ಮಕವಾಗಿ ವಿವರಣೆ ಕೊಟ್ಟಿದ್ದಾರೆ. ಅವರಿಗೂ ಸಹ ಹೃತ್ಪೂರ್ವಕ ಧನ್ಯವಾದಗಳು. ಅಂತೆಯೇ ವಸಂತ್ ಶೆಟ್ಟಿ ಅವರು ಬ್ಯಾಂಕಿಂಗ್ ತಜ್ಞರು, ಬ್ಯಾಂಕ್ ಮೂಲಕ ಹೇಗೆ ನಮ್ಮ ದೇಶದ ಆರ್ಥಿಕತೆಯನ್ನು ಸುಭದ್ರತೆಯಲ್ಲಿ ಉಳಿಸಿಕೊಳ್ಳೋದಕ್ಕೆ ಸಾಧ್ಯ ಮತ್ತು ಸದ್ಯದ ಈ ಒಂದು ಪರಿಸ್ಥಿತಿ ಏನು ಯುದ್ಧದ ಸಮಯದಲ್ಲಿ ಆಗ್ತಾ ಇದೆ ಅದನ್ನ ಎದುರಿಸಿ ನಾವು ಸಮಸ್ಯೆಗಳನ್ನ ಬಗೆಹರಿಸಲಿಕ್ಕೆ ಸಾಧ್ಯ ಇದೆ ಅನ್ನೋ ವಿಷಯಗಳ ಬಗ್ಗೆಯೂ ಅವರು ಪ್ರಸ್ತಾಪ ಮಾಡಿದ್ದಾರೆ. ಹೀಗಾಗಿ ಅವರಿಗೂ ಸಹ ತಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳು. ಮತ್ತು ಈ ಪ್ರೆಸ್ ಕ್ಲಬ್ಬಿನ ಎಲ್ಲ ಸರ್ವ ಸದಸ್ಯರು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂತ ತಮ್ಮೆಲ್ಲರಿಗೂ ಕೂಡ ಹೃತ್ಪೂರ್ವಕ ಧನ್ಯವಾದಗಳು. ನಮ್ಮ ಇಲ್ಲಿ ಫಾರ್ಮರ್ DGM ರಮೇಶ್ ಚಂದ್ರ ಪ್ರಭು, ಫಾರ್ಮರ್ DGM ಆಫ್ ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾ ಅವರು ಕೂಡ ಉಪಸ್ಥಿತರಿದ್ದಾರೆ. ನನ್ನ ಒಂದು ವಿನಂತಿ ಅಂದರೆ ನಿಮ್ಮ ಎಲ್ಲ ಮಾಧ್ಯಮದಲ್ಲಿ ಇದನ್ನು ಅತ್ಯುತ್ತಮವಾಗಿ ಅತಿ ಒಂದು ಪ್ರಾಶಸ್ತ್ಯವನ್ನು ಕೊಟ್ಟು ಈ ಒಂದು ನಮ್ಮ ಇಂದಿನ ಪ್ರೆಸ್ ನೋಟನ್ನು ನಿಮ್ಮ ಇದರಲ್ಲಿ ಪಬ್ಲಿಷ್ ಮಾಡಬೇಕಂತ ಹೇಳಿ ನಮ್ಮ ಕಳಕಳಿಯ ವಿನಂತಿ. ಧನ್ಯವಾದ.